ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರ್ದಪ್ಪ ಫೋನು ಇಷ್ಟೊತ್ತಲ್ಲಿ? ಏನೋ ಇಂಪಾರ್ಟೆಂಟ್ ಇರಬೇಕು. ಫ್ರೆಂಡ್ ಇದು. ಹೌದಾ? ಒಂದು ಮಾತಾಡು. ಪರವಾಗಿಲ್ಲ, ನಾನು ಆಮೇಲೆ ಮಾತಾಡ್ತೀನಿ. ಹಲೋ ಹಲೋ, ನನ್ನ ಧ್ವನಿ ಕೇಳಿದ ತಕ್ಷಣ ಫೋನ್ ಕಟ್ ಆಯ್ತು ಅಂದ್ರೆ ಇದು ಹುಡುಗಿದೆ ಫೋನು. ಅತ್ತೆ, ಸುಮ್ಮನೆ ನೀನೇನೋ ಕಲ್ಪಿಸ್ಕೊಂಡು ಮಾತಾಡಬೇಡ. ನನಗೆ ಇಷ್ಟೊತ್ತಲ್ಲಿ ಯಾವ ಹುಡುಗಿ ಫೋನ್ ಮಾಡ್ತಾಳೆ? ಹೌದು, ಸ್ನೇಹಿತ ಮಾಡಿದ್ದಾನೆ ಅಂತ ಹೇಳ್ತಿದ್ದಾನಲ್ವಾ, ಹಾಗೆಲ್ಲ ಬೇರೆಯವ್ರ ಫೋನ್ನ ಕೇಳದೆ ತಗೋಬಾರ್ದು ಅಂಬುಜ. ಯಾಕೋ? ನಾನು ರೂಮ್ಗೆ ಊಟ ಮಾಡ್ತೀನಿ, ಇಲ್ಲಿ ನೆಮ್ಮದಿನೇ ಇಲ್ಲ. ನರಸಿಂಹ ಇರಲ್ಲ, ಅವನಿಲ್ಲಿರಲ್ಲ. ಅವನ್ ಮೊದ್ಲಿನ ತರಾನೂ ಇಲ್ಲ. ಫ್ರೆಂಡೇ ಫೋನ್ ಆಗಿದ್ರೆ ಇಲ್ಲೇ ಕುತ್ಕೊಂಡು ಮಾತಾಡಕ್ಕೇನು? ಇದೆಲ್ಲ ಅದೇ ಲಕ್ಷಣ. ಅಂಬುಜ ಹೇಳ್ತಿರೋದು ಸರಿಯಾಗಿದೆ. ಯಾಕೋ ನಿನ್ನ ಮಗ ದಾರಿ ತಪ್ತಾ ಇದ್ದಾನೆ ಅನಿಸ್ತಾ ಇದೆ. ಅವನ ಮೇಲೆ ಒಂದು ಕಣ್ಣಿಟ್ಟಿರು. ಒಂದ್ ಕಣ್ಣು ಸಾಕಾಗಲ್ಲ ಅಣ್ಣ, ನಂದೆರಡು ಕಣ್ಣು ಅವನ ಮೇಲೆ ಇಟ್ಟಿರ್ತೀನಿ. ಅಷ್ಟು ಮಾಡೇ ಅಂಬುಜ. ಸತ್ಯ, ನೀವಾದ್ರೂ ವಾಪಸ್ ಕಾಲ್ ಮಾಡಿದ್ರಲ್ಲ, ಖುಷಿ ಆಯ್ತು. ಅಲ್ಲ, ನಾನು ಕಾಲ್ ಕಟ್ ಮಾಡಿದ್ಮೇಲೂ ಮತ್ತೆ ಯಾಕೆ ಮಾಡಕ್ಕೆ ಹೋದ್ರಿ? ಮನೇಲಿ ಎಲ್ಲರೂ ಇರ್ತಾರೆ, ಅರ್ಥ ಮಾಡ್ಕೋಬೇಕಲ್ವಾ? ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ನಿಮ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನನಗೆ ಬೆಳಿಗ್ಗೆ ತಿಂಡಿನೂ ಸೇರಲ್ಲ, ರಾತ್ರಿ ಅಂತೂ ಊಟನೂ ಮಾಡೋಕ್ಕಾಗಲ್ಲ, ನಿದ್ದೆ ಅಂತೂ ಬರೋದೇ ಇಲ್ಲ. ನೀವಾದ್ರೂ ಫೋನ್ ಮಾಡ್ತೀರಾ ಅಂತ ನಾನು ಕಾಯ್ತಿದ್ದೆ, ಆದ್ರೆ ನೀವು ವಾಪಸ್ ಕಾಲ್ ಮಾಡಲಿಲ್ವಲ್ಲ, ಅದಕ್ಕೆ ನಾನೇ ಫೋನ್ ಮಾಡಿದೆ. ನೆಕ್ಸ್ಟ್ ಟೈಮಿಂದ 2 ರಿಂಗ್ಗೆ ಕಾಲ್ ಕಟ್ ಮಾಡ್ತೀನಿ. ನೀವೇನಾದರೂ ಫ್ರೀ ಇದ್ರೆ ಕಾಲ್ ಮಾಡಿ, ಇಲ್ಲ ಅಂದರೆ ಆಮೇಲೆ ಕಾಲ್ ಮಾಡಿ, ಓಕೆನಾ? ಸರಿ. ಲವರ್ಸ್ ಮಾಡೋದು ಹಾಗೆ ಅಲ್ವಾ? ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತ ಯಾವಾಗ ಹೇಳಿದ್ದೀನಿ? ನನಗೆ ಲವ್ ಅಂದ್ರೆ ಎಲ್ಲ ಆಗಲ್ಲ. ಹಾಗಲ್ಲ, ನೀವಂದ್ರೆ ನನಗೆ ತುಂಬಾ ಇಷ್ಟ. ನಿಮ್ಮನ್ನ ನಾನು ತುಂಬ ಪ್ರೀತಿಸ್ತಿದ್ದೀನಿ, ಅದಕ್ಕೆ ಹಾಗಂದೆ. ಅಲ್ಲ, ನನ್ನ ಬಗ್ಗೆ ನಿಮ್ಗೆ ಏನು ಗೊತ್ತು ಅಂತ ಈ ಥರ ಮಾತಾಡ್ತಾ ಇದ್ದೀರಾ? ಈ ಲವ್ ಎಲ್ಲ ಇವತ್ತೇ ನಿಲ್ಲಿಸಿ. ಸುಮ್ಮನೆ ನಾನು ಲವ್ ಮಾಡ್ತೀನಿ ಅಂತೆಲ್ಲ ಅಂದ್ಕೊಂಡ್ರೆ ನಿಮ್ಮ ಲೈಫ್ ಹಾಳಾಗುತ್ತೆ ಅಷ್ಟೇ. ಅಲ್ಲ, ನಿಮ್ಮನ್ನು ಲವ್ ಮಾಡಿದ್ರೆ ನನ್ನ ಜೀವನ ಯಾಕೆ ಹಾಳಾಗುತ್ತೆ? ಕನ್ಸೆಲ್ಲ ನನ್ಸಾಗುತ್ತೆ. ನಿಮ್ಮ ಜೊತೆ ಕೊನೆವರೆಗೂ ಖುಷಿಯಾಗಿರ್ಬೋದು. ಮೊದಲು ನೀವು ಕನ್ಸು ಕಾಣೋದನ್ನ ನಿಲ್ಲಿಸಿ. ನನ್ನ ಬಗ್ಗೆ ಏನು ಗೊತ್ತು ಅಂತ ನೀವು ಲವ್ ಮಾಡ್ತಾ ಇದ್ದೀರಾ? ನನಗೆಲ್ಲ ಗೊತ್ತಿದೆ. ನಿಮ್ಮ ತಂದೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಅಲ್ವಾ? ನಿಮ್ಮ ತಾಯಿ ಮನೆಯಲ್ಲೇ ಇರ್ತಾರೆ. ನಿಮಗೆ ಒಬ್ರು ಅತ್ತೇನೂ ಇದ್ದಾರೆ, ಅದ್ರ ಜೊತೆ 2 ತಂಗಿರು. ಅದರಲ್ಲಿ ಒಬ್ರಿಗೆ ಮದುವೆ ಆಗಿದೆ ತಾನೆ? ಇನ್ನೊಬ್ಳು ಓಡೋಗಿದ್ದಾಳೆ ಅಂತ ಗೊತ್ತಾ? ಅದು ಗೊತ್ತಿದೆ, ಆದ್ರೆ ನಿಮಗೆ ಹೇಳಿದ್ರೆ ಎಲ್ಲಿ ಬೇಜಾರಾಗುತ್ತೆ ಅಂತ ಸುಮ್ಮನಾದೆ. ನೋಡಿ, ನಾನು ಸರಿ ಇಲ್ಲ. ನೀವು ನಾನು ಲವ್ ಮಾಡಿ ಮದುವೆ ಆದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಅನ್ಕೋಬೇಡಿ. ನಾನೊಂಥರ ತಲೆಕೆಟ್ಟವನು. ಯಾವ ಟೈಮಲ್ಲಿ ಹೇಗಿರ್ತೀನಿ ಅಂತ ಗೊತ್ತಿಲ್ಲ. ನನಗೆ ಮಾಡೋಕ್ಕೆ ಯಾವ ಕೆಲಸನೂ ಇಲ್ಲ, ಕೈಯಲ್ಲಿ ಸಂಪಾದನೆ ಇಲ್ಲ. ಯಾವಾಗ ಎಲ್ಲಿರ್ತೀನಿ, ಏನು ತಿಂತೀನಿ, ಎಲ್ಲಿ ಮಲಗ್ತೀನಿ ಯಾವುದು ಗೊತ್ತಿಲ್ಲ. ಇಷ್ಟೆಲ್ಲ ಇದ್ಮೇಲೆ ನನ್ನಂತ ಯಾಕೆ ಲವ್ ಮಾಡ್ತೀರಾ? ಇದರಿಂದ ನಿಮ್ಮ ಜೀವನ ಹಾಳಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗೆಲ್ಲ ಏನೂ ಇಲ್ಲ. ನೀವು ನನ್ನ ಜೀವನದಲ್ಲಿ ಸಿಕ್ಕರೆ ಅದನ್ನ ನನ್ನ ಅದೃಷ್ಟ ಅಂತ ಅನ್ಕೊಳ್ತೀನಿ. ಸದ್ಯಕ್ಕೆ ನಮ್ಮ ಭವಿಷ್ಯದ ಬಗ್ಗೆ ಮಾತಾಡೋದು ಬೇಡ. ನೀವು ನನಗೆ ಸಿಗ್ತೀರಾ ಅನ್ನೋ ನಂಬಿಕೆ ನನಗಿದೆ. ಅಲ್ಲರಿ, ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳಿದ್ನಲ್ಲ. ಊಟ ಆಯ್ತಾ? ಇಲ್ಲ, ಮಾಡಬೇಕು. ಏನು, ಇಷ್ಟೊತ್ತು ತನಕ ಊಟನೇ ಮಾಡಿಲ್ವಾ? ನೀವು ನಾಳೆಯಿಂದ ಬೆಳಿಗ್ಗೆ 7:30 ಒಳಗಡೆ ತಿಂಡಿ ತಿನ್ಬೇಕು. ಮಧ್ಯಾಹ್ನ 2 ಗಂಟೆ ಒಳಗಡೆ ಊಟ ಮಾಡಬೇಕು. ರಾತ್ರಿ 9 ಗಂಟೆ ಒಳಗಡೆ ಊಟ ಮುಗಿಸ್ಬೇಕು, ಗೊತ್ತಾಯ್ತಾ? ಇದೇನ್ರಿ, ಫ್ಯಾಕ್ಟ್ರಿ ಕೆಟ್ಟೋಯ್ತಾ? ಇಷ್ಟಿಷ್ಟೇ ಟೈಮ್ಗೆ ಊಟ ಮಾಡಬೇಕು ಅನ್ನೋಕ್ಕೆ? ಊಟ ಮಾಡೋದು ಒಂದು ಕೆಲಸನೇ. ಟೈಮಿಗೆ ಸರಿಯಾಗಿ ಊಟ ಮಾಡಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಇವಾಗ ನಾನು ಹೇಳಿರೋದನ್ನ ಮಾಡ್ತಿರೋ ಇಲ್ವೋ? ಆಯ್ತಾಯ್ತು, ಮಾಡ್ತೀನಿ.
ಗುಡ್, ನೀವು ತುಂಬ ಒಳ್ಳೆ ಹುಡುಗ. ಸರಿ, ಈಗ ಊಟ ಮಾಡಿ ಬೇಗ ಮಲ್ಕೊಳ್ಳಿ, ಗೊತ್ತಾಯ್ತಾ? ಸರಿ, ಓಕೆ, ಗುಡ್ ನೈಟ್. ಗುಡ್ ನೈಟ್. ಯಾರೇ ಹುಡುಗಿ ನನ್ನ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿರೋದಲ್ಲದೆ ನನಗೂ ತಲೆ ಕೆಡಿಸಿದಾಳೆ. ಊಟ ಮಾಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.